ತಮಿಳುನಾಡಿನ ಕರೂರಿನಲ್ಲಿ ನಡೆದ ಕಾಲ್ತುಳಿತ ದುರಂತದ ತನಿಖೆಯನ್ನ ಸಿಬಿಐ ತನಿಖೆ ಆರಂಭಿಸಿದೆ. ಕರೂರು ಕಾಲ್ತುಳಿತ ತನಿಖೆಯನ್ನ ಸಿಬಿಐಗೆ ವಹಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು. ಈ ಬೆನ್ನಲ್ಲೇ ಕಾಲ್ತುಳಿತ ಸಂಭವಿಸಿದ ಸ್ಥಳಕ್ಕೆ ಕೇಂದ್ರ ತನಿಖಾ ದಳ ಈಗಾಗಲೇ ಭೇಟಿಯನ್ನ ನೀಡಿದೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ತನಿಖೆ ಮೇಲ್ವಿಚಾರಣೆ ಮಾಡಲು ನಿವೃತ್ತ ನ್ಯಾಯಾಧೀಶರಾದ ಅಜಯ್ ರಸ್ತೋಗಿ ಅವರ ಅಧ್ಯಕ್ಷತೆಯಲ್ಲಿ 3 ಸದಸ್ಯರ ಸಮಿತಿಯನ್ನ ಸುಪ್ರೀಂ ಕೋರ್ಟ್ ರಚನೆ ಮಾಡಿದೆ. ಇನ್ನು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ 41 ಮೃತರ ಕುಟುಂಬಸ್ಥರನ್ನ ನಟ ಟಿಎಂಕೆ ಮುಖ್ಯಸ್ಥ ವಿಜಯ್ ನಾಳೆ ಭೇಟಿಯಾಗಲಿದ್ದಾರೆ. ಚೆನ್ನೈ ಸಮೀಪದ ಮಹಾಬಲಿಪುರಂನಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಮೃತರ ಕುಟುಂಬಸ್ಥರನ್ನ ನಟ ಭೇಟಿ ಮಾಡಲಿದ್ದಾರೆ. ಈ ಹಿನ್ನೆಲೆ ರೆಸಾರ್ಟ್ನ 50 ರೂಂಗಳನ್ನು ಕಾಯ್ದಿರಿಸಲಾಗಿದೆ ಅಂತ ಹೇಳಿ ಟಿಎಂಕೆ ತಿಳಿಸಿದೆ. ಪ್ರತಿಯೊಂದು ಕುಟುಂಬವನ್ನ ಪ್ರತ್ಯೇಕ ಭೇಟಿಯಾಗಿ ನಟ ಸಾಂತ್ವನ ಹೇಳಲಿದ್ದಾರೆ. ಸ್ಥಳಕ್ಕೆ ಬರಲು ಮೃತರ ಕುಟುಂಬಸ್ಥರಿಗೆ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮೃತರ ಕುಟುಂಬಸ್ಥರಿಗೆ ಭೇಟಿಯಾಗ್ತಾರೆ ವಿಜಯ್ ಅವರು. ಕರೂರು ಕಾಲ್ತುಳಿತ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿತ್ತು. ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕಳ್ಕೊಂಡು ಪೋಷಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಎಲ್ಲ ಕೂಡ ಆಗಿದ್ದು ವಿಜಯರಿಂದನೇ ಆಗಿದ್ದು. ಅವರು ಬರೋದು ತಡ ಮಾಡಿದ್ರಿಂದಲೇ ಇಷ್ಟೆಲ್ಲ ಆಗಿರೋದು. ನಮ್ಮ ಮಕ್ಕಳ ಸಾವಿಗೆ ಅವರೇ ಕಾರಣ ಅಂತ ಹೇಳಿ ಗೋಗರಿತಾ ಇದ್ರು. ಹಾಗಾಗಿ ಇಲ್ಲಿವರೆಗೂ ಕೂಡ ಪೋಷಕರನ್ನ ಮಾತನಾಡಿಸುವಂತ ಪ್ರಯತ್ನವೇ ಮಾಡಿರಲಿಲ್ಲ ವಿಜಯ್. ಹೀಗಾಗಿ ನಾಳೆ ರೆಸಾರ್ಟ್ನಲ್ಲಿ ಎಲ್ಲರನ್ನೂ ಕೂಡ ಯಾರ್ಯಾರು ಮೃತ ಸಂಬಂಧಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಯಾರು ತೀರ್ ಹೋಗಿದ್ದಾರೆ ಅವರ ಕಡೆಯವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗಾಗಿ ಅವ್ರು ಬರೋದಕ್ಕೆ ವ್ಯವಸ್ಥೆಯಾಗಿ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಾಳೆ ಚೆನ್ನೈನ ರೆಸಾರ್ಟ್ನಲ್ಲಿ ಕುಟುಂಬಸ್ಥರನ್ನ ಭೇಟಿ ಮಾಡಲಿದ್ದಾರೆ ವಿಜಯ್ನ ರಾಜಕೀಯ ರ್ಯಾಲಿ ಸಾವಿನ ರ್ಯಾಲಿಯಾಗಿ ಬದಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅವರ ಪರ ಇನ್ನೊಂದು ಪಕ್ಷಗಳು ಕೂಡ ಇರೋದ್ರಿಂದ ಅವರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತ ಆಗ್ತಿದ್ರು. ಹೇಗೆಂಗೂ ಎಲೆಕ್ಷನ್ ಬರ್ತಾ ಇದೆ. ಈಗ ತಮಿಳುನಾಡಿನಲ್ಲಿ ವಿಜಯದೊಂದು ಪಕ್ಷ ಒಂದು ಸ್ಥಾನ ಗಿಟ್ಟಿಸ್ಕೊಳ್ಬೇಕು ಅಂತೇಳಿ ಕಾಯ್ತಾ ಇತ್ತು. ಯಾಕಂತ ಹೇಳಿದ್ರೆ ಇವರು ಒಂದು ವಿಜಯ್ ಅನ್ನೋದು ತಮಿಳುನಾಡಿನಲ್ಲಿ ಒಂದು ದಿಟ್ಟ ನಟ. ಹಾಗೇನೆ ಅವ್ರು ಕಂಡ್ರೆ ಸಾಕಷ್ಟು ಜನರು ಹುಚ್ಚೆದ್ದು ಕುಣಿತಾರೆ. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಮನೆಯಲ್ಲಿ ಫೋಟೋ ಹಾಕೊಂಡು ಅವರನ್ನು ಪೂಜೆ ಮಾಡುವಂತಹ ಹುಚ್ಚು ಅಭಿಮಾನಿಗಳು ಕೂಡ ತಮಿಳುನಾಡಿನಲ್ಲಿ ಇದ್ದಾರೆ. ಹೀಗಾಗಿ ಅವರು ಒಂದು ರಾಜಕೀಯ ರ್ಯಾಲಿ ಸಾವಿನ ರ್ಯಾಲಿಯಾಗಿ ಬದಲಾವಣೆ ಆಗಿರೋದ್ರಿಂದ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಎಷ್ಟು ಅಭಿಮಾನವನ್ನು ಹೊಂದಿದ್ದಾರೆ ಅಷ್ಟೇ ಆಕ್ರೋಶವನ್ನು ಕೂಡ ಪೋಷಕರು ವ್ಯಕ್ತಪಡಿಸ್ತಿದ್ರು. ಅವತ್ತು ದುರಂತ ಆದಾಗಿದ್ದೂ ಕೂಡ ವಿಜಯ್ ಯಾವುದೇ ಒಂದು ಅವರನ್ನ ಪೋಷಕರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿರಲಿಲ್ಲ. ಹೀಗಾಗಿ ನಾಳೆ ರೆಸಾರ್ಟ್ನಲ್ಲಿ ಅವರೆಲ್ಲರನ್ನೂ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಪೋಷಕರಿಗೂ ಕೂಡ ಯಾರ್ಯಾರು ತೀರ್ ಹೋಗಿದೆ ಅವರ ಕಡೆಯವರು ಬರ್ತಾರಲ್ಲ ಅವರೆಲ್ಲರಿಗೂ ಕೂಡ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸ್ಥಳಕ್ಕೆ ಬರಲು ಅವರ ಕುಟುಂಬಸ್ಥರಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗಾದ್ರೆ ಅವ್ರ ಜೊತೆ ಏನು ಡಿಸ್ಕಸ್ ಮಾಡ್ತಾರೆ ಅಥವಾ ಪರಿಹಾರವನ್ನಾಗಿ ಏನಾದರೂ ಕೊಡಬಹುದಾ ಅಥವಾ ಏನು ಮಾತುಕತೆಯನ್ನ ಮಾಡ್ತಾರೆ, ಅವರನ್ನ ಹೇಗೆ ಸಮಾಧಾನ ಪಡಿಸ್ತಾರೆ, ನಾಳೆ ಏನೇನಾಗುತ್ತೆ ರೆಸಾರ್ಟ್ನಲ್ಲಿ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಈಗ ತಮಿಳುನಾಡಿನಲ್ಲಿ ವಿಜಯ್ ಅಂತ ಹೇಳಿದ್ರೆ ಅತ್ಯುನ್ನತ ಮಟ್ಟದಲ್ಲಿದ್ದಾರೆ. ಅವರೊಂದು ರಾಜಕೀಯ ರ್ಯಾಲಿ ಯಾವಾಗ ಸಾವಿನ ರ್ಯಾಲಿಯಾಗಿ ಬದಲಾಯಿತು, ಜನ ಕೂಡ ಆಕ್ರೋಶಕ್ಕೆ ಒಳಗಾಗಿದ್ರು. ಹೀಗಾಗಿ ನಾಳೆ ಪೋಷಕರೊಂದಿಗೆ ಏನು ಮಾತನಾಡ್ತಾರೆ ಅಂತ ಹೇಳಿ ಕಾದು ನೋಡಬೇಕಿದೆ.